ಶನ್ನೋ ದೇವಿರಭಿಷ್ಟಯ ಆಪೋ ಭವಂತು ಪೀತಯೇ ಶನ್ಯೋ ರಭಿಸ್ರವಂತು ನಃ. ವಿಶೇಷವಾಗಿ ಈ 16ನೇ ತಾರೀಕು 5ನೇ ತಿಂಗಳು 2026 ಶನಿವಾರ. ವಿಶೇಷವಾಗಿ ಈ ಶನಿವಾರ ಏನು ಅಂದರೆ ಬಾದಾಮಿ ಅಮಾವಾಸ್ಯೆ ಮತ್ತು ವಿಶೇಷವಾಗಿ ಈ ಶನಿ ಜಯಂತಿ ಕೂಡ ಭಾವುಕ ಅಮಾವಾಸ್ಯೆ ಅಂತ ಹೇಳ್ತಾರೆ. ವಿಶೇಷವಾಗಿ ಎರಡು ಒಂದೇ ಕಾಲದಲ್ಲಿ ಬಂದಿದೆ. ಮತ್ತು ಏನು ಅಂದರೆ ಈ ಶನಿ ಜಯಂತಿ ಅನ್ನೋದು 13 ವರ್ಷ ಆದಮೇಲೆ ನಿಮಗೆ ಶನಿವಾರ ದಿನವೇ ಬಂದಿದೆ. ಇದು ನಿಮಗೆ ಸರ್ವಾರಿಷ್ಟ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮತ್ತು ಜಾತಕದಲ್ಲಿರುವಂಥ ಪಂಚಮ ಶನಿ, ಸಪ್ತಮ ಶನಿ, ಅಷ್ಟಮ ಶನಿ, ಷಷ್ಠಾಷ್ಟಮ ಶನಿ ದೋಷ, ಹಾಗೆ ಎಲ್ಲ ಶನಿ ದೋಷ ನಿವಾರಣೆಗೋಸ್ಕರವಾಗಿ ಆಯಿತಾ ಬಹಳ ಸಕಾಲ ಗೊತ್ತಾಯ್ತಾ. ಕೆಲವರಿಗೆಲ್ಲ ಶನಿ ಶಾಂತಿ ಹೋಮ, ಪೂಜೆ, ಜಪ ತಪ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂಥವರಿಗೆ ಈ ಶನೇಶ್ವರ ಜಯಂತಿ ಅನ್ನೋದು ಬಹಳ ವಿಶೇಷವಾಗಿ ಸಿಕ್ಕಿದೆ, ಭಾವುಕ ಅಮಾವಾಸ್ಯೆ. ಈ ದಿನ ವಿಶೇಷವಾಗಿ ಮನೆ ಹತ್ತಿರದ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ಅಥವಾ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಅಥವಾ ಎಳ್ಳನ್ನು ದಾನವನ್ನು ಮಾಡೋದ್ರಿಂದ ಅಥವಾ ನೀಲಿ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಅಥವಾ ಶನೇಶ್ವರನ ನೆನೆಸ್ಕೊಂಡು ಯಾವುದೇ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಎಲ್ಲ ರೀತಿಯಾದಂಥ ನಿಮ್ಮ ಶನಿ ದೋಷಗಳು ದೂರ ಆಗುತ್ತೆ. ಹಾಗೂ ಕೆಲವರಿಗೆಲ್ಲ ಒಂದು ದಾನ ಕೊಡೋದು ಅಥವಾ ದಾನ ತಗೊಳ್ಳೋದು ಅಂದರೆ ಹಾಸ್ಯ ಅಪಹಾಸ್ಯ. ಏನು ಇವ್ರಿಗೆ ಕೊಡಬೇಕಾ, ಇವ್ರು ಕೊಡಲಿಲ್ಲ ಅಂದರೆ ಏನಾಗೋಗುತ್ತೆ, ಕೊಟ್ಟದೇ ಇದ್ರೆ ಏನಾಗುತ್ತೆ ಎನ್ನುವಂಥವರೆಲ್ಲ ಮುಂದಿನ ದಿನಗಳಲ್ಲಿ ನೀವೆಲ್ಲ ಅನುಭವಿಸೋ ಕಾಲ ಬರುತ್ತೆ. ಅದನ್ನು ನಾವು ಕೂಡ ಇರ್ತೀವಿ, ನಾವು ಕೂಡ ನೋಡ್ತೀವಿ. ಹಾಗಾಗಿ ದಾನ ತಗೊಳ್ಳೋದು ಕೊಡೋರಿಗೆ ಮತ್ತು ತಗೊಳ್ಳೋರಿಗೆ ಬಿಟ್ಟಂಥ ವಿಚಾರ. ಹಾಸ್ಯ ಮಾಡೋರಿಗೆ ಅಪಹಾಸ್ಯ ಮಾಡೋರಿಗೆ ಶನೇಶ್ವರ ಇದನ್ನಲ್ಲ ಅವ್ನು ನೋಡ್ಕೊತಾನೆ.